ಕಾಲುಗುಣ. ಸಾಮಾನ್ಯವಾಗಿ ನಾವು ಈ ಪದವನ್ನು ವಿವಾಹದ ನಂತರ ಗಂಡನ ಮನೆಯೊಳಗೆ ಕಾಲಿಡುವಾಗ ಉಪಯೋಗಿಸುತ್ತೇವೆ. ಅವಳ ಕಾಲುಗುಣದಿಂದ ಈ ಮನೆ ಬೆಳೆಯಿತು ಅಂತ ಹೇಳ್ತಾರೆ. ಆದರೆ ನಿಜವಾಗಿಯೂ ಕಾಲಿನ ಗುಣವಲ್ಲ. ಕಾಲಿಗೆ ಅಂತಹ ಗುಣಗಳಿರುವುದಿಲ್ಲ. ಆದರೆ ಗಂಡನ ಬಗ್ಗೆ ಚೆನ್ನಾಗಿ ಬಲ್ಲವಳಾಗಿರ್ತಾಳೆ. ಎಷ್ಟು ಹಣ ಗಳಿಸ್ತಾನೆ, ಎಷ್ಟು ಖರ್ಚು ಮಾಡಿದರೆ ಜೀವನ ಸುಂದರವಾಗಿರುತ್ತದೆ, ಅಂದರೆ ಗಳಿಸಿದ ಹಣವನ್ನು ನಾಜೂಕಿನಿಂದ ವ್ಯರ್ಥವಾಗದಂತೆ ಕೂಡಿಟ್ಟು ಕಾಲ ಬಂದಾಗ ಮನೆ ಕಟ್ಟಿ ಸಮಾಜದಲ್ಲಿ ಒಂದು ಗೌರವ ಸ್ಥಾನ ಪಡೆಯುತ್ತಾ ಬದುಕನ್ನು ಕಟ್ಟುವುದು. ಮಾನವನಿಗೆ ಜ್ಞಾನ ಬೇಕೆಂದರೆ ಶಬ್ದದಿಂದ ಸೇವೆ ಮಾಡಬಹುದು, ರೂಪದಿಂದ ಅಥವಾ ಮಾತಿನಿಂದ ಸೇವೆ ಮಾಡಬಹುದು. ಇಂದು ನಮಗೆ ಕೆಲವರು ಸ್ವಾಮೀಜಿಗಳು ನೋಡಲು ಸಿಗುವುದಿಲ್ಲ. ಆದರೆ ಅವರ ಮಾತುಗಳು ಇಂದಿಗೂ ಜೀವಂತವಾಗಿವೆ. ಅಂತಹ ಕಡೆಗಳಲ್ಲಿ ನಾವು ಸ್ವಲ್ಪ ಹೊತ್ತು ಕುಳಿತರೆ ಸಾಕು, ಚಿಂತೆಗಳನ್ನು ನಾಶಪಡಿಸುತ್ತದೆ. ಹೇಗೆ ಅಂತಂದರೆ, ಒಂದು ಮರದ ಕೊಂಬೆಗಳ ಮೇಲೆ ನೂರಾರು ಕಾಗೆಗಳು ಕುಳಿತಿರುತ್ತೆ. ಅದರಲ್ಲಿ ಒಂದು ಕಾಗೆಯನ್ನು ಅಲ್ಲಿಂದ ಓಡಿಸಲು ಪ್ರಯತ್ನ ಮಾಡಿದಾಗ ಅಲ್ಲಿದ್ದ ಎಲ್ಲ ಕಾಗೆಗಳು ಹಾರಿ ಹೋದವು. ಆ ರೀತಿಯಾಗಿ ನಾವು ಸಜ್ಜನರೊಂದಿಗೆ ಸೇರಿದಾಗ ಅಥವಾ ಅವರೊಂದಿಗೆ ಇದ್ದರೆ ಸಾಕು, ನಮ್ಮ ಒಂದು ಚಿಂತೆಯೊಂದಿಗೆ ಇನ್ನೂ ಅನೇಕ ಚಿಂತೆಗಳು ಹೋಗುತ್ತವೆ.